ಆನ್ಲೈನ್ ಗೇಮಿಂಗ್ನಲ್ಲಿ ಜೂಜು ತಡೆಯೋದಕ್ಕೆ ನಿಯಂತ್ರಣ ಹೇರೋದಕ್ಕೆ ಮಸೂದೆ ಎರಡು ಸದನದಲ್ಲೂ ಪಾಸ್ ಆಗಿದೆ. ಎರಡು ಸದನದಲ್ಲೂ ಮಸೂದೆ ಅಂಗೀಕಾರವಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಅಂಗೀಕಾರ ಆಗಿದೆ ಈ ಮಸೂದೆ. ಇನ್ನು ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಒಂದೇ ಬಾಕಿ ಉಳಿಕೊಂಡಿದೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದರೆ ಮಸೂದೆ ಕಾಯ್ದೆಯಾಗಿ ಬದಲಾಗುತ್ತೆ. ಇನ್ನು ಇಡೀ ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಇದು ಕಾರಣವಾಗಿತ್ತು. ಆನ್ಲೈನ್ ಬೆಟ್ಟಿಂಗ್ ದಂಧೆ, ಗೇಮಿಂಗ್ನಲ್ಲಿ ಹಣ ಬಳಕೆ ಮಾಡುವಂಥದ್ದು, ಜೂಜಿಗೆ ಅವಕಾಶ ಮಾಡಿಕೊಡೋದು, ಇದೆಲ್ಲದಕ್ಕೂ ತಡೆ ಬೀಳಬೇಕು ಅಂತ ನಿರಂತರವಾಗಿ ಬೇಡಿಕೆ ಇತ್ತು. ಪ್ರತಿದಿನ ಬೆಳಗಾದರೆ ಸಾಕು, ಪ್ರತಿದಿನವೂ ಇಲ್ಲದೇ ಇರುವಂತಹ ಒಂದು ಆ್ಯಡ್ಗಳು ಬರ್ತಾ ಇತ್ತು. ಅನೇಕರ ವಿರುದ್ಧ, ಅನೇಕ ಸೆಲೆಬ್ರಿಟಿಗಳ ವಿರುದ್ಧವೂ ಕೂಡ ಗಂಭೀರ ಆರೋಪಗಳು ಕೇಳಿಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೆಲೆಬ್ರಿಟಿಗಳು ಈಗಲೂ ಕೂಡ ಕಾನೂನಾತ್ಮಕ ಸಂಘರ್ಷವನ್ನು ಎದುರಿಸ್ತಾ ಇದ್ದಾರೆ. ಈ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ಕಾಯ್ದೆಗಳು ಇರಲಿಲ್ಲ. ಯಾವಾಗ ಇದು ತೀವ್ರ ಆಯಿತು, ಆನ್ಲೈನ್ ಬೆಟ್ಟಿಂಗ್ ದಂಧೆ ಲಕ್ಷಾಂತರ ಕೋಟಿವರೆಗೆ ತಲುಪಿತು, ಅನೇಕ ಯುವಕರ ಒಂದು ಬದುಕು ಹಾಳಾಯಿತು, ಅನೇಕರು ಸೂಸೈಡ್ ಮಾಡ್ಕೊಳ್ತಾ ಇದ್ರು. ಈ ನಡುವೆ ಆನ್ಲೈನ್ ಗೇಮಿಂಗ್ ಹಾಗೂ ಬೆಟ್ಟಿಂಗ್ಗಳನ್ನು ತಡೆಯೋದಕ್ಕೆ ಒಂದು ಕಾಯ್ದೆ ಬೇಕು ಅನ್ನುವಂತಹ ಬೇಡಿಕೆ ತೀವ್ರವಾಗ್ತಾ ಇರುವ ಹಿನ್ನೆಲೆ ಕೇಂದ್ರ ಸರ್ಕಾರ ಇದೀಗ ಕಾಯ್ದೆ ಅಂಗೀಕಾರ ಮಾಡಿದೆ. ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮಸೂದೆ ಕೊನೆಗೂ ಪಾಸ್ ಆಗಿದೆ. ಎರಡು ಸದನದಲ್ಲೂ ಮಸೂದೆ ಅಂಗೀಕಾರ ಆಗಿದೆ. ಇನ್ನು ಪ್ರತಿ ವರ್ಷ ಇದು ಸರಿಸುಮಾರು 40,000 ಕೋಟಿಯಷ್ಟು ಗೇಮಿಂಗ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇಡೀ ದೇಶದಾದ್ಯಂತ ಬೆಟ್ಟಿಂಗ್ ನಡೀತಾ ಇತ್ತು ಆನ್ಲೈನ್ನಲ್ಲಿ. ಹೀಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಅನೇಕ ಯುವಕರು ತಮ್ಮ ಜೀವನ ಹಾಳು ಮಾಡಿಕೊಡ್ತಾ ಇದ್ದಾರೆ, ಅನೇಕರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಅನೇಕ ಫೇಕ್ ಆ್ಯಡ್ಗಳು ಬರ್ತಾ ಇತ್ತು. ಇದರಲ್ಲಿ ಅನೇಕ ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಪ್ರಚಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಇತ್ತು. ಪ್ರಚಾರ ಮಾಡೋದಕ್ಕೂ ಕೂಡ ಈ ಬಾರಿ ಫುಲ್ ಸ್ಟಾಪ್ ಹಾಕಲಾಗಿದೆ. ಅದರ ಪ್ರಚಾರ ಮಾಡುವಂಥದ್ದು ಅಥವಾ ಆನ್ಲೈನ್ಗಳಲ್ಲಿ ಬೆಟ್ಟಿಂಗ್ ಆಡಿಸುವಂಥದ್ದು, ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡೋರಿಗೂ ಕೂಡ ಈ ಕಾಯ್ದೆಯಲ್ಲಿ ಶಿಕ್ಷೆಗೆ ಅವಕಾಶ ಮಾಡಿಕೊಡಲಾಗಿದೆ. जो विरोध में नाके मेरे विचार में निर्णय हाँ वालों के पक्षवा विधेयक पर विचार करने तो प्रस्ताव को स्वीकृत किया गया. अब सभा विधेयक पर खंडवार विचार करेगी कि प्रश्न खंड 2 से 20 विधेयक अंग बने. जो सदस्य के पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 2 से 20 विधेयक का अंग बना. प्रश्न ये कि खंड 1 अधिनियम सूत्र उद्देशिका विधेयक का पूरा विधेयक का अंग बने. जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 1 अधिनियम सूत्र उद्देशिका और विधेयक का पूरा नाम विधेयक का अंग बना. माननीय मंत्री जी अब प्रस्ताव करें कि विधेयक को पारित किया जाए. Honorable Speaker, sir, I rise to move that the bill be passed. प्रश्न ये है कि विधेयक को पारित किया जाए. जो सदस्य इसके पक्ष में हाँ गए, जो सदस्य विरोध में ना गए. Those against will please say no. I think the ayes have it. Clause 16 is adopted. Clause 17 stands part of the bill. There are two amendments, number 12 and 13 by Dr. John Britas. Are you moving the amendment? Not on the place. Amendment not moved. I shall now put clause 17 to vote. Those in favor will please say aye. Those against will please say no. I think the ayes have it. Clause 17 is adopted. Clause 18 stands part of the bill.